ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ಭಾಗ 58. ಸಾಹಿಗಾಗಿ ಮತ್ತು ತನಗಾಗಿ ಆರ್ಡರ್ ಮಾಡಿ ಆ ಬಿಳಿ ಹುಡುಗಿ ಹೊರಟು ಹೋಗುತ್ತಿದ್ದಂತೆ ಸಾಹಿತ್ಯ ಪಕ್ಕದಲ್ಲಿ ಕುಳಿತುಕೊಂಡ ತಾರಕ್ನನ್ನು ನೋಡುತ್ತಾ ನಗು ಬರುತ್ತಿರುವುದನ್ನು ತಡೆದುಕೊಳ್ಳುತ್ತಾ, ಏನಪ್ಪ ತಾರಕ್, ತುಂಬ ನೋವಾದಂತೆ ಕಾಣ್ತಾ ಇದ್ದೀಯಾ? ನಿನ್ನ ಬೇಬಿ ಬಂದಿಲ್ಲ ಅಂತ ಅಂದುಕೊಂಡು ಎಂದು ತಮಾಷೆ ಮಾಡುತ್ತಾ ನಕ್ಕಳು. ಮೊದಲೇ ತನ್ನ ಒಳ್ಳೆಯ ಮನಸ್ಥಿತಿಯನ್ನು ಕೆಡಿಸಿದ್ದಾಳೆ ಎಂದು ಸಿಟ್ಟಾಗಿದ್ದ ತಾರಕ್ಗೆ ಸಾಹಿಯ ತಮಾಷೆ ಮತ್ತಷ್ಟು ಕೋಪವನ್ನು ತರಿಸಿದಾಗ ಕಣ್ಣುಗಳನ್ನು ಸಣ್ಣಗೆ ಮಾಡಿ ನೋಡುತ್ತಾ ಒಂದೇ ಏಟಿಗೆ ಬಾಗಿಲನ್ನು ಮುಚ್ಚಿ ಸೀಟನ್ನು ಹಾಸಿಗೆಯಂತೆ ಬದಲಾಯಿಸಿ ಸಾಹಿಯನ್ನು ಹಿಂದೆ ತಳ್ಳಿ ತಾನು ಸಂಪೂರ್ಣವಾಗಿ ಅವಳ ಮೇಲೆ ಬಂದುಬಿಟ್ಟ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ರೆಪ್ಪೆ ಬಡಿಯುವಷ್ಟರಲ್ಲಿ ಬದಲಾದ ತನ್ನ ಸ್ಥಾನವನ್ನು ಮತ್ತು ತನಗೆ ಅತ್ಯಂತ ಹತ್ತಿರದಲ್ಲಿರುವ ತಾರಕ್ನನ್ನು ನೋಡಿದ ಸಾಹಿ ಗುಟುಕು ನುಂಗುತ್ತಾ ದಿಗ್ಭ್ರಮೆಗೊಂಡು ನೋಡುತ್ತಿದ್ದಾಗ, ಈಗ ಹೇಳು ಡಾರ್ಲಿಂಗ್, ಆಗ ಏನೋ ಹೇಳಿದೆಯಲ್ಲ ಎನ್ನುತ್ತಾ ಕೊತ್ತಿಗೆಯ ಕಮಾನುಗಳಲ್ಲಿ ತನ್ನ ತಲೆಯನ್ನು ತೋರಿಸಿ ಕಿವಿಯ ತಟ್ಟೆಯನ್ನು ಹಲ್ಲಿನಿಂದ ಕಚ್ಚುತ್ತಾ ಮೃದುವಾದ ಧ್ವನಿಯಲ್ಲಿ ಕೇಳಿದ ತಾರಕ್. ಅವನ ಮಾತುಗಳೇ ಅವಳಿಗೆ ಮಾತು ಹೊರಡದಷ್ಟು ಉಸಿರುಗಟ್ಟಿಸುತ್ತಿದ್ದರೆ, ಒಂದು ಕಡೆ ನಿಲ್ಲದ ಅವನ ಕೈಗಳ ಸ್ಥಾನವು ಅವಳಲ್ಲಿ ಕಲಕವನ್ನು ಉಂಟು ಮಾಡುತ್ತಾ ಮೂಕಳನ್ನಾಗಿ ಮಾಡುತ್ತಿದ್ದರೆ, ಬಹಳ ಕಷ್ಟದಿಂದ ಗಂಟಲನ್ನು ಸರಿಪಡಿಸಿಕೊಂಡು ತಾರಕ್ ಎಂದು ಕಡಿಮೆ ಧ್ವನಿಯಲ್ಲಿ ಹೇಳಿದಳು. ಅದು ತಾರಕ್ಗೆ ಕೇಳಿಸುವುದು ಆಗಿರಲಿ, ಕನಿಷ್ಠ ಅವಳ ಗಂಟಲಿನಿಂದ ಹೊರಗೆ ಬರಲಿಲ್ಲವೆಂದು ತಿಳಿದು ಮತ್ತೊಮ್ಮೆ ತುಟಿ ತೆರೆಯಲು ಹೋಗುತ್ತಿದ್ದಾಗ, ಈ ಬಾರಿ ಅವಳಿಗೆ ಆ ಅವಕಾಶವನ್ನು ತಾರಕ್ ಕೊಡಲಿಲ್ಲ. ಕುತ್ತಿಗೆಯಿಂದ ಕೆಳಗೆ ಸರಿಸುತ್ತಾ ಸೊಂಟದ ಮೇಲಿದ್ದ ಸೀರೆಯ ಅಡ್ಡಿಯನ್ನು ನಿವಾರಿಸಿ ಸುಂದರವಾಗಿ ಆಹ್ವಾನಿಸುತ್ತಿದ್ದ ಒಕ್ಕಲಿನ ಕಣಿವೆಗಳನ್ನು ಅಳೆಯಲು ತನ್ನ ನಾಲಿಗೆಯನ್ನು ಅಸ್ತ್ರವನ್ನಾಗಿ ಬಳಸಿದನು. ಬಾಯಿಂದ ಹೊರಡಬೇಕಾಗಿದ್ದ ತಾರಕ್ ಎಂಬ 3 ಅಕ್ಷರದ ಹೆಸರು ಹ ಎಂಬ ಮೌನದೊಂದಿಗೆ ಅರ್ಧ ಅಕ್ಷರವಾಗಿ ಮಾರ್ಪಾಡಾಗಲು ಅವನನ್ನು ದೂರ ಮಾಡಲು ಬಯಸಿದ ಕೈಗಳು ಕೂದಲಿನೊಳಗೆ ಸೇರಿಕೊಂಡು ತೆಳುವಾದ ಅವಳ ಹೊಟ್ಟೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಒತ್ತಿ ಹಿಡಿಯಲು ರವಿಯು ಕಾಣದ ಸೌಂದರ್ಯವನ್ನು ಅವನ ಕೈಗಳು ಸ್ಪರ್ಶಿಸಿದವು. ಎಷ್ಟೇ ಸೇವಿಸಿದರೂ ತೀರದ ಬಾಯಾರಿಕೆ ಇನ್ನೂ ಇಮ್ಮಡಿಗೊಳ್ಳುತ್ತಿರಲು ಅವನಲ್ಲಿ ಕಾಮಾವೇಶವು ಕಟ್ಟೆ ಹೊಡೆಯುತ್ತಿದ್ದರೆ, ಅವಳಲ್ಲಿ ಎಲ್ಲಿಯೋ ನಿಕ್ಷೇಪವಾಗಿದ್ದ ಭಯವು ಮತ್ತೆ ಹೊರಬರುತ್ತಿತ್ತು. ಅವಳ ಉಸಿರಾಟದಲ್ಲಿ ಉಂಟಾಗುತ್ತಿದ್ದ ಬದಲಾವಣೆಯು ಅವನ ಆಸೆಗೆ ತಡೆಗೋಡೆಯನ್ನು ಹಾಕುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ಅವಳ ಚಲನವಲನಗಳಲ್ಲಿ ಬರುತ್ತಿದ್ದ ಬದಲಾವಣೆಗಳನ್ನು ಮೊದಲೇ ಅರಿತ ತಾರಕ್ ನಿಧಾನವಾಗಿ ಅವಳನ್ನು ಬಿಟ್ಟು ಪಕ್ಕಕ್ಕೆ ಸರಿದು ಅವಳನ್ನು ತನ್ನ ಎದೆಯ ಮೇಲೆ ಎಳೆದುಕೊಂಡು ನಿಧಾನವಾಗಿ ಬೆನ್ನನ್ನು ಸವರಿ ಸಮಾಧಾನಪಡಿಸುತ್ತಿದ್ದಾಗ, ಅವಳ ಮನಸ್ಸಿನ ಆಳದಲ್ಲಿ ನಡೆಯುತ್ತಿದ್ದ ಸಂಘರ್ಷಣೆಗೆ ಅವನ ಸಾಹಚರ್ಯವು ಮಂತ್ರದಂತೆ ಕೆಲಸ ಮಾಡಿ ಅವಳ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಸಮಾಧಾನಪಡಿಸಿತು. ಹಾಗೆ ಅರ್ಧ ಗಂಟೆಯ ಕಾಲ ಅವಳನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡು ತನ್ನನ್ನೇ ಜೋಗುಳವಾಗಿ ಬಳಸುತ್ತಾ ಇದ್ದ ತಾರಕ್, ಅವನ ಎದೆಯ ಬಡಿತವೇ ಅವಳಿಗೆ ಧೈರ್ಯವಾಗಲು ಸಾಹಿ ಶಾಂತವಾದ ನಿದ್ರೆಗೆ ಜಾರಿಬಿಟ್ಟಳು. 1 ಗಂಟೆಯ ನಂತರ ಅವರ ಊಟದ ಆರ್ಡರ್ ತೆಗೆದುಕೊಂಡು ಬಂದ ಏರ್ ಹೋಸ್ಟೆಸ್ ಕರೆಯೊಂದಿಗೆ ಸಾಹಿಯನ್ನು ನಿಧಾನವಾಗಿ ಸೀಟಿನೊಳಗೆ ಸರಿಸಿ ಅವಳ ಸೀರೆಯನ್ನು ಸರಿಪಡಿಸಿ ತಾನು ಬಾಗಿಲನ್ನು ತೆರೆದು ಆರ್ಡರ್ ತೆಗೆದುಕೊಂಡು ಧನ್ಯವಾದ ಹೇಳಿ ಆ ಏರ್ ಹೋಸ್ಟೆಸ್ಸನ್ನು ಕಳುಹಿಸಿದ ನಂತರ ಊಟವನ್ನು ಟೇಬಲ್ ಮೇಲೆ ಇಟ್ಟು ಸಾಹಿ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಡಾರ್ಲಿಂಗ್ ಎಂದು ಕರೆದ. ಆ ಕರೆಯಿಂದ ಸ್ವಲ್ಪ ಕದಲಿದ ಸಾಹಿತ್ಯ ಸಣ್ಣಗೆ ಕಣ್ಣು ತೆರೆದು ನೋಡಿದಾಗ ತಾವು ಇರುವುದು ಫ್ಲೈಟ್ನಲ್ಲಿ ಎಂದು ಅರ್ಥವಾಗಿ ಅದಕ್ಕೂ ಮೊದಲು ನಡೆದಿದ್ದನ್ನು ನೆನಪಿಸಿಕೊಂಡು ಎದ್ದು ಕುಳಿತುಕೊಂಡಳು. ಈಗ ಹೇಗಿದೆ, ಆರ್ ಯು ಓಕೆ ಎಂದು ಲಾಲನೆಯಿಂದ ಕೇಳಿದ ತಾರಕ್. ಸಾಹಿತ್ಯ ಸ್ವಲ್ಪ ತಲೆ ತಗ್ಗಿಸಿ ಎಂದು ನೇರವಾಗಿ ತಲೆ ಅಲ್ಲಾಡಿಸಿದಳು. ಏನಾಯಿತು ಡಾರ್ಲಿಂಗ್, ಒಮ್ಮೆ ಇಲ್ಲಿ ನೋಡು ಎನ್ನುತ್ತಾ ಅವಳ ಗಲ್ಲವನ್ನು ಹಿಡಿದು ಮೇಲೆತ್ತಿದಾಗ ಸಾಹಿತ್ಯ ಕಣ್ಣುಗಳಲ್ಲಿ ತುಂಬಿದ ಕೊಡದಂತೆ ಕಣ್ಣೀರು ಸೇರಿಕೊಂಡಿತ್ತು. ಅದನ್ನು ನೋಡಿ ತಾರಕ್ ಗಾಬರಿಯಿಂದ ಡಾರ್ಲಿಂಗ್ ಏನಾಯಿತು ಎನ್ನುತ್ತಾ ಕಣ್ಣುಗಳನ್ನು ಒರೆಸಿ ಕೇಳುತ್ತಿದ್ದಾಗ ಸಣ್ಣಗೆ ಬಿಕ್ಕಳಿಸುತ್ತಾ,
ಐ ಆಮ್ ಸಾರಿ ತಾರಕ್. ನಾನು ಪದೇ ಪದೇ ನಡೆದಿದ್ದನ್ನೇ ನೆನಪಿಸಿಕೊಂಡು ನಾನು ಬಾಧೆಪಡುತ್ತಾ ನಿನಗೂ ಕೂಡ ತೊಂದರೆ ಕೊಡುತ್ತಿದ್ದೇನೆ ಎಂದು ಅಳುವನ್ನು ಬಲವಂತವಾಗಿ ತಡೆದುಕೊಳ್ಳುತ್ತಾ ಹೇಳಿದಳು. ತಕ್ಷಣ ತಾರಕ್ ಸಾಹಿಯ ತಲೆಯನ್ನು ಎದೆಗೆ ಅಪ್ಪಿಕೊಂಡು, ಹಾಗೆ ಅನ್ನಬೇಡವೇ? ನಿಜವಾಗಿ ಹೇಳಬೇಕೆಂದರೆ ನಾನು ಹೇಳಬೇಕಾದ ಸಾರಿ ಅದು. ಆದರೆ ಅದನ್ನು ನೀನೇ ಹೇಳುತ್ತಿದ್ದರೆ ಆ ಗಿಲ್ಟಿ ಫೀಲಿಂಗನ್ನು ನಾನು ಸಹಿಸಲಾರೆನು. ಪ್ಲೀಸ್ ಸಾಹಿತ್ಯ ಎಂದ ತಾರಕ್. ಸಾಹಿತ್ಯ ಅವನ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದು ಅವನ ಎದೆಗೆ ಮತ್ತಷ್ಟು ಗಟ್ಟಿಯಾಗಿ ತನ್ನ ತಲೆಯನ್ನು ಒತ್ತುತ್ತಾ ಇನ್ನೂ ಬಿಕ್ಕಳಿಸುತ್ತಿದ್ದರೆ, ಪ್ಲೀಸ್ ಸಾಹಿ, ಹಾಗೆ ಅಳಬೇಡ. ನೀನು ಅಳುತ್ತಿದ್ದೀಯೇ ಎಂದರೆ ನಾನು ಮಾಡಿದ ತಪ್ಪು ಮತ್ತೆ ಮತ್ತೆ ನೆನಪಿಗೆ ಬಂದು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನಿನ್ನ ಅಳುವಿನ ರೂಪದಲ್ಲಿ ಕಾಣಿಸಿಕೊಂಡು ನನ್ನನ್ನು ಎಳೆದು ಹಿಡಿದು ಹೊಡೆದ ಫೀಲಿಂಗ್ ಬರುತ್ತದೆ. ಪ್ಲೀಸ್ ಸಾಹಿತ್ಯ ಎಂದ ತಾರಕ್. ತಕ್ಷಣ ಸಾಹಿತ್ಯ ಕಣ್ಣೀರನ್ನು ಒರೆಸಿಕೊಂಡು ತಲೆ ಎತ್ತಿ ತಾರಕ್ನನ್ನು ನೋಡುತ್ತಾ, ಇನ್ನು ಮುಂದೆ ನಾನು ಕೂಡ ಸ್ಟ್ರಾಂಗ್ ಆಗಿರಲು ಪ್ರಯತ್ನಿಸುತ್ತೇನೆ ತಾರಕ್ ಎಂದಳು. ಅವನು ಕೂಡ ಸಂತೋಷದಿಂದ ನಗುತ್ತಾ, ದಟ್ಸ್ ಮೈ ಡಾರ್ಲಿಂಗ್ ಎನ್ನುತ್ತಾ ಅವಳ ಹಣೆಯ ಮೇಲೆ ಮುತ್ತಿಟ್ಟು, ಸರಿ ಊಟ ಮಾಡೋಣ ಎಂದನು. ಹಾಂ ಓಕೆ ಎನ್ನುತ್ತಾ ಸಾಹಿತ್ಯ ಹಾಸಿಗೆಯಿಂದ ಇಳಿದು ಹ್ಯಾಂಡ್ ವಾಶ್ ಮಾಡಿಕೊಂಡು ಬರುವಷ್ಟರಲ್ಲಿ ತಾರಕ್ ಪ್ಲೇಟ್ನಲ್ಲಿ ಪನ್ನೀರ್ ಪರೋಟ, ಚಿಕನ್ ಸ್ಯಾಂಡ್ವಿಚ್ ರೆಡಿ ಮಾಡಿ ಇಟ್ಟಿದ್ದನ್ನು ನೋಡಿ ಸಾಹಿತ್ಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದಾಗ ತಾರಕ್ ಅವಳನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಅವಳಿಗೆ ತಿನ್ನಿಸುತ್ತಾ ತಾನು ತಿಂದನು. ಈ ಮಧ್ಯೆ ಕ್ಯೂಟಿ ಕೂಡ ನಿದ್ದೆಯಿಂದ ಎದ್ದಿದ್ದಳು. ಅವಳಿಗಾಗಿ ಕರ್ಡ್ ರೈಸ್, ಫ್ರೂಟ್ ಸಲಾಡ್ ಈಗಾಗಲೇ ತರಿಸಿ ಇಟ್ಟಿದ್ದರಿಂದ ಕ್ಯೂಟಿಗೂ ಕೂಡ ತಾರಕ್ನೇ ಊಟ ಮಾಡಿಸಿದ. ಊಟ ಮಾಡಿದ ನಂತರ ಕ್ಯೂಟಿ ಜೊತೆ ಆಡುತ್ತಾ ಸಾಹಿಯೊಂದಿಗೆ ಮಾತುಕತೆಗಳಲ್ಲಿ ಸಮಯ ಕಳೆದ ತಾರಕ್ಗೆ ಡಿನ್ನರ್ ಸಮಯವು ಆಗಲು ಮತ್ತೆ ಏರ್ ಹೋಸ್ಟೆಸ್ ಬಂದು ಕೇಳಿದಾಗ, ಸಾಹಿ ಈಗ ಏನು ಬೇಡ, ಫ್ಲೈಟ್ ಇಳಿದ ಮೇಲೆ ಹೋಟೆಲ್ನಲ್ಲಿ ತಿನ್ನುತ್ತೇವೆ ಎಂದು ಹೇಳಿದ್ದರಿಂದ ಲ್ಯಾಂಡಿಂಗ್ ಆದ ಮೇಲೆ, ಅಂದರೆ ಕ್ಯೂಟಿಯ ಡಿನ್ನರ್ ಸಮಯ ಆಗಿಬಿಡುತ್ತದೆ ಎಂದು ಕ್ಯೂಟಿಗೆ ಮಾತ್ರ ಆರ್ಡರ್ ಮಾಡಿ ಅವರು ಸ್ಕಿಪ್ ಮಾಡಿದರು. ರಾತ್ರಿ 8 ಗಂಟೆಯ ಸಮಯದಲ್ಲಿ ಕ್ಯೂಟಿಗಾಗಿ ಮಾಡಿದ ಆರ್ಡರ್ ಬಂದಿದ್ದನ್ನು ಅವಳಿಗೆ ಊಟ ಮಾಡಿಸಿ ಮಲಗಿಸುವುದು ಆದ ನಂತರ ಬೆಳಿಗ್ಗೆ 9ಕ್ಕೆ ಹೈದರಾಬಾದ್ನಲ್ಲಿ ಪ್ರಾರಂಭವಾದ ಜರ್ನಿಯು ರಾತ್ರಿ 10:30ಕ್ಕೆ ಪ್ಯಾರಿಸ್ನ ಚಾರ್ಲ್ಸ್ ಡಿ ಗೋಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ನಿದ್ರಿಸುತ್ತಿದ್ದ ಕ್ಯೂಟಿಯನ್ನು ಭುಜದ ಮೇಲೆ ಹಾಕಿಕೊಂಡು ತಾರಕ್ ಮೊದಲು ಇಳಿದ. ಅವನ ಹಿಂದೆಯೇ ಸಾಹಿತ್ಯ. ಏರ್ಪೋರ್ಟಿನಿಂದ ನೇರವಾಗಿ ಅವರ ತಂಡಕ್ಕೆ ಒದಗಿಸಿದ 5 ಸ್ಟಾರ್ ಹೋಟೆಲ್ಗೆ ಇಡೀ ತಂಡ ತಲುಪಿತು. ಅಷ್ಟರಲ್ಲಾಗಲೇ ಎಲ್ಲರೂ ದಣಿದಿದ್ದರಿಂದ ಅವರಿಗೆ ಒದಗಿಸಿದ ರೂಮ್ಗಳ ಕಡೆಗೆ ಹೋಗುತ್ತಿದ್ದರೆ ತಾರಕ್ ಮಾತ್ರ ಅವರಿಗೆ ಗೌಪ್ಯತೆಗಾಗಿ ನಿರ್ಮಾಪಕರು ಬುಕ್ ಮಾಡಿದ ರೂಮ್ಗೆ ಹೋಗದೆ ಟಾಪ್ ಫ್ಲೋರ್ನಲ್ಲಿ ಪ್ರತ್ಯೇಕ ರೂಮ್ ಬುಕ್ ಮಾಡಿಕೊಂಡು ಸಾಹಿಯ ಕೈ ಹಿಡಿದು ಕ್ಯೂಟಿಯನ್ನು ಎತ್ತಿಕೊಂಡು ಕರೆದುಕೊಂಡು ಹೋದ. ತಾರಕ್ ಕನಿಷ್ಠ ತನ್ನನ್ನು ಲೆಕ್ಕಿಸದೆ ಹೋಗುತ್ತಿದ್ದರಿಂದ ಕಣ್ಣುಗಳಲ್ಲಿ ಬೆಂಕಿ ಸುರಿದುಕೊಂಡು ಆ ಉರಿಯನ್ನು ದೇಹದಾದ್ಯಂತ ಹರಡಿಸಿಕೊಂಡು ಹಲ್ಲು ಕಚ್ಚಿದಳು ಕಾವೇರಿ. ಪಾಪ. ಹೋಗುತ್ತಿದ್ದ ತಾರಕ್ನನ್ನೇ ಕೋಪದಿಂದ ನೋಡುತ್ತಿದ್ದ ಕಾವೇರಿಯನ್ನು ಕದಲಿಸಿ ಕೈಯಲ್ಲಿ ರೂಮ್ ಕೀಸ್ ಕೊಟ್ಟು ರೂಮ್ ನಂಬರ್ ಹೇಳಿದ ನಿರ್ದೇಶಕ. ಕೋಪದಿಂದ ಆ ಕೀಸ್ಗಳನ್ನು ತೆಗೆದುಕೊಂಡು ಸಾಹಿ ಮೇಲಿದ್ದ ಕೋಪವನ್ನೆಲ್ಲ ಕೈಯಲ್ಲಿದ್ದ ಕೀಸ್ಗಳ ಮೇಲೆ ತೋರಿಸುತ್ತಾ ಪಿಂಡಾಕರಿಸುತ್ತಾ, ಮೊನಚಾದ ಕೀ ಅಂಗೈಯಲ್ಲಿ ಚುಚ್ಚಿಕೊಳ್ಳಲು ಆ ಎಂದು ನೋವಿನಿಂದ ಕಿರುಚಿದಳು. ಅವಳ ಹಿಂದೆಯೇ ಇದ್ದ ನಿರ್ದೇಶಕರು ಕಾವೇರಿಯ ಗೋಗಿಗೆ ಓಡಿ ಬಂದು, ಮ್ಯಾಮ್ ವಾಟ್ ಹ್ಯಾಪೆಂಡ್ ಎಂದರು. ನಿರ್ದೇಶಕರನ್ನು ನೋಡಿ ಇಲ್ಲದ ನಗುವನ್ನು ಮುಖದ ಮೇಲೆ ಅಂಟಿಸಿಕೊಂಡು ನಥಿಂಗ್ ಎನ್ನುತ್ತಾ ಹೈ ಹೀಲ್ಸ್ನಿಂದ ಟಕ್ ಟಕ್ ಎನ್ನುವ ಶಬ್ದ ಮಾಡುತ್ತಾ ಲಿಫ್ಟ್ಗೆ ನುಗ್ಗಿಬಿಟ್ಟಳು ಕಾವೇರಿ. ರೂಮ್ಗೆ ಹೋದ ತಕ್ಷಣ ಸಾಹಿತ್ಯ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗಿಬಿಟ್ಟರೆ ತಾರಕ್ ನಿದ್ರಿಸುತ್ತಿದ್ದ ಕ್ಯೂಟಿಯನ್ನು ಬೆಡ್ ಮೇಲೆ ಮಲಗಿಸಿ ಬೆಳಿಗ್ಗೆ ತಾನು ಹಾಕಿಕೊಂಡಿದ್ದ ಡ್ರೆಸ್ ತೆಗೆದು ಸ್ಪಾಂಜ್ ಬಾತ್ ಮಾಡಿಸಿ ನೈಟ್ ವೇರ್ ಹಾಕಿ ಅವಳನ್ನು ಜರ್ನಿಯ ಆಯಾಸದಿಂದ ಮುಕ್ತಗೊಳಿಸುತ್ತಾನೆ. ಸಾಹಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಡಿನ್ನರ್ ಕೂಡ ರೂಮ್ಗೆ ತರಿಸಲು ಆರ್ಡರ್ ಮಾಡಿ ಸಾಹಿ ಹೊರಗೆ ಬರುತ್ತಿದ್ದಂತೆ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗಿಬಿಟ್ಟ ತಾರಕ್. ತಾರಕ್ ಬರುವಷ್ಟರಲ್ಲಿ ಡಿನ್ನರ್ ಆರ್ಡರ್ ಕೂಡ ಬಂದಿದ್ದರಿಂದ ಸಾಹಿ ಎಲ್ಲವನ್ನು ಸರ್ವ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದ
ಡಿನ್ನರ್ ಇಬ್ಬರೂ ಸೇರಿ ಕಂಪ್ಲೀಟ್ ಮಾಡಿ ಲಾಂಗ್ ಜರ್ನಿಯಿಂದ ದಣಿದು ಬೆಡ್ ಮೇಲೆ ಮಲಗುತ್ತಿದ್ದಂತೆ ಒಂದು ಕಡೆ ಸಾಹಿಯನ್ನು ಇನ್ನೊಂದು ಕಡೆ ಕ್ಯೂಟಿಯನ್ನು ತನ್ನ ಎದೆಯ ಮೇಲೆ ಎಳೆದುಕೊಂಡ ತಾರಕ್. ಅಷ್ಟರಲ್ಲಾಗಲೇ ನಿದ್ರೆಯಲ್ಲಿದ್ದ ಕ್ಯೂಟಿ ಸಂಪೂರ್ಣವಾಗಿ ತಾರಕ್ ಮೇಲೆ ಹತ್ತಿಬಿಟ್ಟರೆ ಸಾಹಿ ಮಾತ್ರ ತಾರಕನ ಕೈಯನ್ನೇ ದಿಂಬು ಮಾಡಿಕೊಂಡು ಕ್ಯೂಟಿ ಮೇಲಿಂದ ಕೈ ಹಾಕಿ ತಾರಕನ್ನು ಸೇರಿಸಿ ಹಿಡಿದುಕೊಳ್ಳುತ್ತಿದ್ದಂತೆ ಆರಾಮವಾಗಿ ನಿದ್ರೆ ಹಿಡಿದು ಬಿಟ್ಟಿತ್ತು ಇಬ್ಬರಿಗೂ. ಕಾವೇರಿಗೆ ಮಾತ್ರ ತಾರಕ್ ಮಾಡಿದ ಅವಮಾನ ನೆನಪಾಗಿ ಆ ರಾತ್ರಿ ನಿದ್ದೆಗೆ ಬಲಿಯಾದ ತನ್ನ ಮೆದುಳು ಹೇಗಾದರೂ ತಾರಕ್ನನ್ನು ತನ್ನ ಸೊತ್ತಾಗಿಸಿಕೊಳ್ಳಲು ತನ್ನ ಸುತ್ತಲೂ ನಾಯಿ ಮರಿಯಂತೆ ಸುತ್ತುವಂತೆ ಮಾಡಿಕೊಳ್ಳಲು ಯೋಚಿಸುತ್ತಿರುವಾಗ ಚುರುಕಾದ ಐಡಿಯಾವನ್ನು ಅವಳ ಮೆದುಳಿಗೆ ಒಳೆಯುವಂತೆ ಮಾಡಿತು ಕುಳ್ಳು ಕುತಂತ್ರ ಮಾಡುವ ಆ ಕೊಳೆತು ಹೋದ ಮೆದುಳು. ಎಸ್, ಇದನ್ನೇ ಮಾಡುತ್ತೇನೆ. ಆ ತಾರಕ್ ಹೇಗೆ ನನ್ನ ಸೊತ್ತಾಗುವುದಿಲ್ಲವೆಂದು ನೋಡುತ್ತೇನೆ. ಓ ಸಾಯಿ, ನನ್ನನ್ನು ನೋಡಿ ನಕ್ಕೆಯಲ್ಲವೇ? ನಿನ್ನನ್ನು ನೋಡಿ ಎಲ್ಲರೂ ನಗುವಂತೆ ಮಾಡದಿದ್ದರೆ ನನ್ನ ಹೆಸರು ಕಾವೇರಿನೇ ಅಲ್ಲ ಅಂದುಕೊಂಡು ತನಗೆ ತಾನೇ ಪ್ರತಿಜ್ಞೆಯೊಂದನ್ನು ಮಾಡಿಕೊಂಡು ತಕ್ಷಣ ತಾನು ಅಂದುಕೊಂಡ ಪ್ಲಾನನ್ನು ಕಾರ್ಯಗತಗೊಳಿಸಲು ಬೇಕಾದ ಅಸ್ತ್ರಗಳನ್ನು ತಯಾರು ಮಾಡಿಕೊಳ್ಳಲು ಯಾರಿಗೋ ಕರೆ ಮಾಡಿದಳು. ಆ ಕರೆಯಿಂದ ತಾನು ಹೇಳಿದಂತೆ ಕೇಳಲು ಮಾಡಲು ಮನುಷ್ಯರು ಸಿಗುತ್ತಿದ್ದಂತೆ ಅಂದುಕೊಂಡ ಕೆಲಸ ಆಗುತ್ತದೆ ಎಂಬ ಸಂತೋಷದಲ್ಲಿ ಖುಷಿಯಿಂದ ನಿದ್ರಿಸಿದಳು ಕಾವೇರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಶೂಟಿಂಗಾಗಿ ಲೊಕೇಶನ್ಗಳನ್ನು, ಅಲ್ಲಿನ ವಾತಾವರಣ ಮತ್ತು ಸೌಲಭ್ಯಗಳನ್ನು ನೋಡಲು ಔಟಿಂಗಿಗೆ ಹೋಗಿದ್ದರಿಂದ ಆ ದಿನ ಇನ್ನೂ ಶೂಟ್ ಪ್ರಾರಂಭವಾಗಿರಲಿಲ್ಲ. ತಾರಕ್ ಬೆಳಿಗ್ಗೆ ಕಣ್ಣು ತೆರೆಯುವಷ್ಟರಲ್ಲಿ ಒಬ್ಬರೊಡನೆ ಒಬ್ಬರು ಸ್ಪರ್ಧಿಸಿದಂತೆ ಸಾಹಿ, ಕ್ಯೂಟಿ ಇಬ್ಬರು ಇಬ್ಬದಿಗೂ ತಾರಕ್ ಮೇಲೆ ಹತ್ತಿಬಿಟ್ಟಿದ್ದರು. ಮಂಪರಿನಲ್ಲಿ ಕಣ್ಣು ತೆರೆದ ತಾರಕ್ಗೆ ಆ ದೃಶ್ಯವು ತುಟಿಗಳಲ್ಲಿ ನಗುವನ್ನು ತರಲು ನಿಧಾನವಾಗಿ ಸಾಹಿಯನ್ನು ತನ್ನ ಮೇಲಿಂದ ದಿಂಬಿನ ಮೇಲೆ ಸರಿಪಡಿಸಿ ಆ ನಂತರ ಕ್ಯೂಟಿಯನ್ನು ಸಂಪೂರ್ಣವಾಗಿ ತನ್ನ ಮೇಲೆ ಎಳೆದುಕೊಂಡನು. ಮುದ್ದಾಗಿ ನಾಯಿ ಮರಿಯಂತೆ ಸುರುಳಿಯಾಗಿ ಮಲಗಿದ್ದ ಕ್ಯೂಟಿಯನ್ನು ನೋಡುತ್ತಾ ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನು ಕೊಟ್ಟು ನಿದ್ರೆಯಲ್ಲಿಯೂ ತನ್ನ ಮಗಳ ಮುದ್ದನ್ನು ನೋಡಿ ಹೀಗೆ ಸ್ವಲ್ಪ ಸಮಯ ಮಗಳ ಮುಖವನ್ನು ನೋಡಿ ಸಂತೋಷದಿಂದ ಮನಸ್ಸನ್ನು ತುಂಬಿಕೊಂಡು ನಿಧಾನವಾಗಿ ಕ್ಯೂಟಿಯನ್ನು ಪಕ್ಕಕ್ಕೆ ದಿಂಬಿನ ಮೇಲೆ ಮಲಗಿಸಿದ. ಇನ್ನೂ ಮುಂದೆ ಸಾಹಿ ಕಡೆ ತಿರುಗಿದ. ಆ ದಿಂಬನ್ನು ಗಟ್ಟಿಯಾಗಿ ಹಿಡಿದಿದ್ದ ಸಾಹಿಯ ಕೈಗಳಿಂದ ದಿಂಬನ್ನು ತಪ್ಪಿಸಿ ಆ ಜಾಗದಲ್ಲಿ ತಾನು ನುಗ್ಗುತ್ತಿದ್ದಂತೆ ಇನ್ನೂ ಗಟ್ಟಿಯಾಗಿ ಹತ್ತಿರಕ್ಕೆ ಎಳೆದುಕೊಂಡಳು ಸಾಹಿತ್ಯ ನಿದ್ರೆಯಲ್ಲಿಯೇ. ಹಾಗೆ ಎಳೆಯುವುದರೊಂದಿಗೆ ಸಾಹಿಯ ದೇಹದ ಪ್ರತಿಯೊಂದು ಭಾಗವೂ ತಾರಕ್ನನ್ನು ಸ್ಪರ್ಶಿಸುತ್ತಿದ್ದರೆ ಸಾಹಿಯ ಸೊಂಟದ ಮೇಲೆ ಕೈ ಹಾಕಿ ನಿಧಾನವಾಗಿ ನೇವರಿಸಲು ಪ್ರಾರಂಭಿಸಿದ ತಾರಕ್. ಕೈಯ ಸ್ಪರ್ಶಕ್ಕೆ ಎಚ್ಚರಗೊಂಡ ಸಾಹಿತ್ಯ ಕಣ್ಣು ತೆರೆದು ನೋಡಿದಾಗ ತನ್ನ ಕಣ್ಣಿಗೆ ಅತ್ಯಂತ ಹತ್ತಿರದಲ್ಲಿರುವ ತಾರಕ್ನನ್ನು ನೋಡಿ ಗುಡ್ ಮಾರ್ನಿಂಗ್ ತಾರಕ್ ಎಂದಳು. ಗಂಡನಿಗೆ ಹೆಂಡತಿ ಗುಡ್ ಮಾರ್ನಿಂಗ್ ಹೀಗೆ ಹೇಳಬಾರದು ಗೊತ್ತಾ ಡಾರ್ಲಿಂಗ್ ಎಂದ ತಾರಕ್ ತನ್ನ ಕಣ್ಣುಗಳಲ್ಲಿ ಇಂಟೆನ್ಸ್ ಲುಕ್ನೊಂದಿಗೆ. ಹೌದಾ, ಮತ್ತೇಗೆ ಹೇಳಬೇಕೆಂದು ಎನ್ನುತ್ತಾ ಗುಂಡಾಗಿ ಕಣ್ಣು ತಿರುಗಿಸಿದಳು ಸಾಹಿತ್ಯ. ಹೇಳಲೇ ತೋರಿಸಲೇ ಎಂದ ತಾರಕ್ ಹಸ್ಕಿ ಟೋನ್ನಲ್ಲಿ. ಹೇಳಿದರೆ ಸಾಕು, ತೋರಿಸುವ ಅವಶ್ಯಕತೆ ಇಲ್ಲ ಎಂದಳು ಸಾಹಿ ಕಣ್ಣುಗಳ ಜೊತೆ ತುಟಿಯನ್ನು ತಿರುಗಿಸುತ್ತಾ ಕೀಟಲೆಯಿಂದ. ಆದರೆ ಹೇಳುವುದಕ್ಕಿಂತ ಪ್ರಾಕ್ಟಿಕಲ್ ಥಿಯರಿ ಇನ್ನೂ ಚೆನ್ನಾಗಿರುತ್ತದೆ ಡಾರ್ಲಿಂಗ್ ಎಂದ ತಾರಕ್. ಎನ್ನುತ್ತಾ ತಕ್ಷಣ ಇತ್ತ ತಿರುಗಿ ಕಣ್ಣುಗಳನ್ನು ದೊಡ್ಡದು ಮಾಡಿ ನೋಡಿದಳು ಸಾಹಿತ್ಯ. ಅದೇ ಡಾರ್ಲಿಂಗ್, ಕೇಳಿದ್ದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಅದು ಲೈಫ್ ಟೈಮ್ ಮೆಮೊರಿ ಗೊತ್ತಾ ಅಂದ. ಆದರೂ ಸರಿ, ನನಗಂತಹ ಮೆಮೊರಿಗಳೇನೂ ಅವಶ್ಯಕತೆ ಇಲ್ಲ. ನಾನು ಕೇಳಿದರೆ ಕೂಡ ಚೆನ್ನಾಗಿ ನೆನಪಿಟ್ಟುಕೊಳ್ಳಬಲ್ಲೆ ಎಂದಳು ಸಾಹಿತ್ಯ. ನಿಮಗೆ ಅವಶ್ಯಕತೆ ಇಲ್ಲದೇ ಇರಬಹುದು ಡಾರ್ಲಿಂಗ್, ಆದರೆ ನನಗೆ ಅವಶ್ಯಕತೆ ಇದೆ. ನನ್ನ ಹೆಂಡತಿಗೆ ಎಲ್ಲ ವಿಷಯಗಳನ್ನು ಹತ್ತಿರವಿದ್ದು ಕಲಿಸುವುದು ನನ್ನ ಜವಾಬ್ದಾರಿ ಎನ್ನುತ್ತಾ ಭಾರೀ ಡೈಲಾಗ್ಗಳನ್ನು ಬಿಟ್ಟ. ಇನ್ನು ಮಾತುಗಳಿಂದ ಪ್ರಯೋಜನವಿಲ್ಲ ಎಂಬಂತೆ ಸಾಹಿಯ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿಬಿಟ್ಟ ತಾರಕ್. ಎರಡು ತುಟಿಗಳು ಒಂದರ ನಂತರ ಒಂದು ಅವನ ಮುಂಭಾಗದ ಹಲ್ಲಿನ ಕೆಳಗೆ ನಲುಗುತ್ತಾ ಸಿಹಿ ನೋವನ್ನು ಕೊಡುತ್ತಿದ್ದರೆ
ಸಾಹಿಯ ಕೈಗಳು ಅವನ ಭುಜಕ್ಕೆ ತಮಕದ ಉಗುರಿನ ಗೀಚುಗಳ ಕೊಡುಗೆಯನ್ನು ನೀಡುತ್ತಿದ್ದವು. ಕಾಲವು ಕರಗುತ್ತಿದ್ದರೂ ಆ ಮತ್ತಿನಲ್ಲಿ ಸಮಯವನ್ನು ಮರೆತು ಉಸಿರನ್ನು ಹಂಚಿಕೊಳ್ಳುತ್ತಿರುವ ಇಬ್ಬರು ದೇಹಗಳು ಜೋಡಿ ತುಟಿಗಳನ್ನು ಬೇರೆ ಆಗಲು ಬಿಡದೆ ಉಸಿರನ್ನು ಕೂಡ ಸಮತೋಲನ ಮಾಡುತ್ತಿದ್ದವು. ಬಿಸಿಯಾದ ದೇಹಗಳು. ಅವಳ ಸೊಂಟದ ಮಡಿಕೆಗಳಲ್ಲಿ ಪ್ರಾರಂಭವಾದ ಅವನ ಕೈಗಳ ಪ್ರಯಾಣವು ಎತ್ತರಗಳನ್ನು, ಕಣಿವೆಗಳನ್ನು, ಅವಳ ಅರ್ಧ ಭಾಗವನ್ನು ಸ್ಪರ್ಶಿಸುತ್ತಾ ಸ್ಥಾನಗಳನ್ನು ಬದಲಾಯಿಸುತ್ತಿದ್ದರೆ ಅವಳ ತೆಳುವಾದ ಹೊಟ್ಟೆ ಮತ್ತಷ್ಟು ಆಳಕ್ಕೆ ಸೇರಿ ಬೆನ್ನಿಗೆ ಅಂಟುತ್ತದೆ. ಕಾಮವು ಹೆಚ್ಚಾಗಿ ಅವಳ ಉಸಿರಾಟ ತೊಂದರೆಯಾಗಲು ಅವನು ಅವಳ ತುಟಿಗಳಿಗೆ ಬಿಡುಗಡೆಯನ್ನು ನೀಡುತ್ತಾ ಉಸಿರಾಟಕ್ಕೆ ಸ್ವಾತಂತ್ರ್ಯ ನೀಡಿದ. ಭಾರವಾಗಿ ಉಸಿರಾಡುತ್ತಿರುವ ಪರಿಸ್ಥಿತಿಯನ್ನು ಅವಳ ಎದೆಯ ಸಂಪತ್ತು ಸ್ಪಷ್ಟವಾಗಿ ತೋರಿಸಲು ಅಲ್ಲಿ ತಲೆಯನ್ನು ಇರಿಸಿ ಬೆನ್ನಿನ ಮೇಲೆ ಕೈಯನ್ನು ಹಾಕಿ ಮೇಲೆ ಕೆಳಗೆ ನೇವರಿಸುತ್ತಾ ಅವಳು ಫ್ರೀಯಾಗುವಂತೆ ಮಾಡಿದ ತಾರಕ್. ಸ್ವಲ್ಪ ಸಮಯದ ನಂತರ ಅವಳ ಉಸಿರಾಟದಲ್ಲಿ ಬದಲಾವಣೆಯನ್ನು ನೋಡಿ ತಲೆಯನ್ನು ಅದೇ ಸ್ಥಳದಲ್ಲಿ ಇರಿಸಿ, ಇದು ಗಂಡನಿಗೆ ಗುಡ್ ಮಾರ್ನಿಂಗ್ ಹೇಳುವ ಪದ್ಧತಿ ಕಲಿತೆಯಾ ಎಂದನು ತಾನಿರುವ ಸ್ಥಳದಲ್ಲಿಯೇ ತುಟಿಗಳಿಂದ ಚರ್ಮವನ್ನು ಹಿಡಿದು ಎಳೆಯುತ್ತಾ. ಹೀಗೆ ಹೇಳಿದರೆ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳುವುದೇ ಹೊರತು ನೀವು ಹೇಳುವ ಗುಡ್ ಮಾರ್ನಿಂಗ್ ಅನ್ನು ನಾನು ಕೇಳುವುದಿಲ್ಲ ಎಂದಳು ಸಾಹಿ. ಇನ್ನೂ ತಾರಕನ ಎಂಜಲಿನ ತೇವಾಂಶವಿದ್ದ ತನ್ನ ತುಟಿಗಳನ್ನು ನಾಲಿಗೆಯಿಂದ ಒರೆಸಿಕೊಳ್ಳುತ್ತಾ. ಏಕೆ ಎಂಬಂತೆ ಅರ್ಥವಾಗದಂತೆ ನೋಡಿದ ತಾರಕ್ ಸಾಹಿಯ ಮುಖದೊಳಗೆ. ಹೀಗೆ ಮಾಡಿದ ನಂತರ ನನ್ನ ಉಸಿರು ಮತ್ತೆಲ್ಲಿದೆ? ಮಧ್ಯದಲ್ಲಿ ಎಲ್ಲಿಯೋ ಒಂದು ಕಡೆ ನಿಂತು ಹೋಗುತ್ತದೆ. ಅಷ್ಟರಾಗಲೇ ತಾರಕನ ಮುಖ ಕೆಂಪಾಗಿ ಮಾರ್ಪಾಡಾಗಿತ್ತು ಕೋಪದಿಂದ. ಸೀರಿಯಸ್ ಆಗಿ ಮಾರ್ಪಟ್ಟ ತಾರಕನ ಮುಖವನ್ನು ನೋಡುತ್ತಾ, ಕೋಪ ಬಂತಾ? ಸಾರಿ ಎಂದಳು ಸಾಹಿತ್ಯ. ಆದರೆ ಸಾಹಿಯ ಸಾರಿಯನ್ನು ತಾರಕ್ ಕೇಳಿಸಿಕೊಂಡಿದ್ದರೆ ತಾನೇ. ಕೋಪದಿಂದ ಪಕ್ಕಕ್ಕೆ ಸರಿಯಲು ಹೋಗುತ್ತಿದ್ದಾಗ ಈ ಬಾರಿ ತಾನೇ ಮುಂದಾಗಿ ಅವನ ತುಟಿಗಳನ್ನು ತಲುಪಿದಳು ಸಾಹಿತ್ಯ. ಎಷ್ಟು ಹೊತ್ತಾದರೂ ತಾರಕ್ ಕಡೆಯಿಂದ ಪ್ರತಿಕ್ರಿಯೆ ಬರದೇ ಇರಲು ಸಾಹಿ ಕೋಪದಿಂದ ಅವನ ಕೆಳಗಿನ ತುಟಿಯನ್ನು ಗಾಢವಾಗಿ ಕಚ್ಚಲು, ಆ ರಾಕ್ಷಸಿ ಎನ್ನುತ್ತಾ ದೂರ ಸರಿದು ಹೊರಗೆ ಬರುತ್ತಿದ್ದ ರಕ್ತದ ಹನಿಯನ್ನು ತೋರಿಸುತ್ತಾ, ಏನಿದು ಎಂದ ತಾರಕ್ ಗುರ್ ಎಂದು ನೋಡುತ್ತಾ. ಮತ್ತೆ ಹೀಗೇಕೆ ಮುಖವನ್ನು ಹಾಗೆ ಸೀರಿಯಸ್ ಆಗಿ ಇಟ್ಟಿದ್ದೀಯೆ? ಏನೋ ಜೋಕ್ ಆಗಿ ಅಂದರೆ ಕೂಡ ಅಷ್ಟು ಸೀರಿಯಸ್ ಆಗುವುದು ಅವಶ್ಯಕವೇ ಎಂದಳು ಸಾಹಿತ್ಯ. ಜೋಕ್ ಆಗಿಯೂ ಕೂಡ ಇನ್ನೆಂದಿಗೂ ಹಾಗೆ ಅನ್ನಬೇಡ. ನೀನು ಹಾಗೆ ಹೇಳುತ್ತಿದ್ದಾಗ ನನಗೆ ಕೋಪ ಬರುತ್ತದೆ ಎಂದ ತಾರಕ್. ಸರಿ ತಾರಕ್, ಇನ್ನೆಂದಿಗೂ ಅನ್ನಲ್ಲ. ಹೇಳು ನನ್ನ ಮೇಲಿಂದ. ಆಗಿನಿಂದ ನಿನ್ನ ಭಾರವನ್ನು ಹೊರಲಾರದೆ ಇದ್ದೇನೆ ಎಂದಳು ಸಾಹಿ. ಸಾಹಿತ್ಯ ಹಾಗೆ ಅನ್ನುತ್ತಿದ್ದಂತೆ ತಕ್ಷಣ ತಾರಕ್ ಕೆಳಗೆ ಹೋಗಿ ಸಾಹಿಯನ್ನು ತನ್ನ ಮೇಲೆ ಬರುವಂತೆ ಬದಲಾಯಿಸಿಕೊಂಡು, ಈಗ ಓಕೆನಾ ಡಾರ್ಲಿಂಗ್? ಕಮಾನ್ ಫಾಸ್ಟ್ ಸ್ಟಾರ್ಟ್ ಮಾಡು ಎಂದನು. ಏನು ಮಾಡುವುದು ಎಂದು ಸಾಹಿತ್ಯ ನೋಡುತ್ತಿದ್ದಾಗ, ಅದೇ ಡಾರ್ಲಿಂಗ್, ಆಗಿನ ದೃಶ್ಯವನ್ನು ರಿಪೀಟ್ ಮಾಡು ಅಂದೆನಲ್ಲ. ಕಮಾನ್, ನಿನಗೆ ಫುಲ್ ಕೋಆಪರೇಟ್ ಮಾಡುತ್ತೇನೆ ಅಂತ ಸೊಂಟವನ್ನು ಒತ್ತುತ್ತಾ ಎಂದ ತಾರಕ್. ನಿನ್ನ ಕೋಆಪರೇಷನ್ ಬೇಡ. ಏನು ಬೇಡ ಸ್ವಾಮಿ? ಏನು ಮಾಡುತ್ತಿದ್ದೀಯ ತಾರಕ್? ಬಿಡು, ನಾನು ಫ್ರೆಶ್ ಆಗಬೇಕು ಎಂದಳು ಅದು ಗಾಢವಾಗಿ. ಸಮಸ್ಯೆಯೇ ಇಲ್ಲ. ನನಗೆ ಸಿಗಬೇಕಾದದ್ದನ್ನು ಕೊಡುವವರೆಗೆ ಅದು ಎಷ್ಟು ಗಂಟೆಗಳಾದರೂ ಸರಿ, ನಮ್ಮ ಪೊಸಿಷನ್ನಲ್ಲಿ ಬದಲಾವಣೆ ಏನೂ ಇರುವುದಿಲ್ಲ. ಅಲ್ಲದೆ ಹೀಗೆ ನೀನು ನನ್ನ ಮೇಲಿದ್ದರೆ ನನಗೆ ಇನ್ನೂ ಚೆನ್ನಾಗಿದೆ ಎನ್ನುತ್ತಾ ಮಂಪರಿನಿಂದ ಹೇಳಿದ ತಾರಕ್. ಅಮ್ಮೋ, ಇವನು ನಿಜವಾಗಿಯೂ ಬಿಡುವಂತೆ ಇಲ್ಲ ಎಂದುಕೊಂಡು ಲೈಟಾಗಿ ತುಟಿಗಳನ್ನು ಅಜ್ಜಿ ತೆಗೆದು ಬಿಡೋಣ ಎಂದುಕೊಂಡು ಅವಳ ತುಟಿಗಳನ್ನು ಅವನ ತುಟಿಗಳ ಮೇಲೆ ಇರಿಸಿದಳು ಲೈಟಾಗಿ. ಅಷ್ಟೇ. ಕೈಗೆ ಬಂದ ಅದೃಷ್ಟವನ್ನು ಬಿಟ್ಟುಕೊಡುತ್ತಾನೆಯೇ ನಮ್ಮ ಹೀರೋ? ಸಾಹಿತ್ಯ ನೀಡಲು ಬಯಸಿದ ಚಿಕ್ಕ ಮುತ್ತನ್ನು ಗಾಢವಾದ ಅದರ ಸಂಗ್ರಾಮವಾಗಿ ಮಾರ್ಪಡಿಸಿ 15 ನಿಮಿಷಗಳಿಗೆ ಬಿಟ್ಟ ಸಣ್ಣ ಹಲ್ಲಿನ ಕಡಿತದೊಂದಿಗೆ. ನಾಲಿಗೆಗೆ ತಗುಲುತ್ತಿದ್ದ ಬ್ಲಡ್ ಟೇಸ್ಟ್ ಗೊತ್ತಾಗಿ ಚಿಕ್ಕ ಕೋಪದಿಂದ ತಾರಕ್ನನ್ನು ನೋಡುತ್ತಾ ಅವನನ್ನು ಬಿಡಿಸಿಕೊಂಡು ವಾಶ್ರೂಮ್ಗೆ ನುಗ್ಗಿದಳು ಸಾಹಿತ್ಯ. ಸಾಹಿ ಹೋದ ತಕ್ಷಣ ನಗುತ್ತಾ ಎದ್ದು ಫೋನ್ ಕೈಗೆ ತೆಗೆದುಕೊಂಡು ಓಪನ್ ಮಾಡುವಷ್ಟರಲ್ಲಿ ತನ್ನ ಅಸಿಸ್ಟೆಂಟ್ನಿಂದ ಈ ದಿನ ಶೂಟಿಂಗ್ ಏನೂ ಇಲ್ಲ ಎಂದು ಬಂದ ಮೆಸೇಜ್
ನೋಡಿಕೊಂಡು ಹೇಗಾದರೂ ಶೂಟ್ ಇಲ್ಲವಲ್ಲ ಎಂದುಕೊಂಡು ತನ್ನ ಪ್ಲಾನ್ ರೆಡಿ ಮಾಡಿಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ರವರಿಗೆ ಕಾಲ್ ಮಾಡಿದ ತಾರಕ್. ಈ ಕತೆ ಇನ್ನೂ ಇದೆ. ಇದು ಕೇವಲ ಕಾಲ್ಪನಿಕ ಕತೆ ಅಷ್ಟೇ. ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.